ಅದ್ರಲ್ಲಿ ನೋಡಿದ್ರೆ ಮನೆಗಳಲ್ಲಿ ಹಾವು ಚೇಳು ಎಲ್ಲ ಬರ್ತಾ ಇದೆ ಅಂತೆ. ಜೀವ ಇರುತ್ತೆ ಇಲ್ವೋ ಗೊತ್ತಿಲ್ಲ, ದೇವರೇ ಕಾಪಾಡಬೇಕು. ಮನೆ ಇಲ್ಲ ಏನಿಲ್ಲ. ಹೇಳಿ ಈ ಬಡವರಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾವ್ರೆ ಅವರು? ಏನ್ ಕೊಸರಾಗಿ? This is Bangalore Headlines, your source for the latest news and alerts from across the city. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ವೇಣುಗೋಪಾಲ್. ಇವತ್ತಿನ ದಿವಸ ನಾವು ಲಕ್ಷ್ಮೀದೇವಿ ನಗರ ಲಗ್ಗೇರಿಯಲ್ಲಿದ್ದೀವಿ. ಬೆಂಗಳೂರಲ್ಲಿ ಇಂಥ ಮನೆಗಳೈತೆ, ಇಂಥ ಜನ ಜೀವನ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು. ಅದರಲ್ಲಿ ನೋಡಿದ್ರೆ ಮನೆಗಳಲ್ಲಿ ಹಾವು ಚೇಳು ಎಲ್ಲ ಬರ್ತಾ ಇದೆ ಅಂತೆ. ಮೂಲ ಸೌಕರ್ಯಗಳಿಲ್ಲ ಜನಗಳಿಗೆ. ಆ್ಯಕ್ಚುಲಿ ಇಲ್ಲಿ MLAಗಳು ಕೇಳಿದ್ರೆ ನಮ್ಮ MLAನೇ ಇಲ್ಲ ನಮಗೆ ಅಂತವ್ರೆ. ಯಾಕೆ ಅಂತ ಕೇಳಿದ್ರೆ ಯಾವ MLA ಇದ್ದಾರೆ, ನನಗೆ ಇಲ್ಲಿ ಯಾರೂ ಬರ್ತಾ ಇಲ್ಲ, ನಮ್ಮ ಮೂಲ ಸೌಕರ್ಯಗಳು ಯಾರೂ ವಿಚಾರಿಸ್ತಾ ಇಲ್ಲ, ನಮ್ಮ ಯೋಗಕ್ಷೇಮ ಕೇಳ್ತಾ ಇಲ್ಲ. ಅಧಿಕಾರಿಗಳಿಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು, ಎಷ್ಟು ಮನವೊಲಿಕೆ ಮಾಡಿದ್ರು ಅಧಿಕಾರಿಗಳು ಬರ್ತಾ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಇಂಥದ್ರಲ್ಲಿ ಜನಗಳೇನಂತವ್ರೆ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೊಳ್ತೀವ ಇಲ್ವ ಅನ್ನೋದು ಜೀವ ಭಯ, ನನ್ನ ಜೀವ ಕೈಯಲ್ಲಿ ಇಟ್ಕೊಂಡು ನಾವು ಬದುಕಬೇಕಾಗಿರೋದು. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಇವಾಗ. ಇದಕ್ಕೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅದು ಬೆಂಗಳೂರು ಸಿಟಿಯಲ್ಲಿ ಇಂಥ ಜನ ಇಂಥ ಏರಿಯಾ ಇದೆ ಅಂತಂದರೆ ಬೇರೆ ಊರವರು ಎಚ್ಚರಿಕೆ ಪಡ್ತಾ ಇದ್ದಾರೆ. ಆದರೆ ಜನಗಳು ಹೇಳ್ತಾ ಇದ್ದಾರೆ, ಸರ್ ನಾವು ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಬದುಕೋಕ್ಕಿಂತ ಊರಲ್ಲಿ ಹಳ್ಳಿಯಲ್ಲಿ ಬದುಕಿದ್ರೆ ಎಷ್ಟೋ ಜೀವನ ಮಾಡ್ತಾ ಇರ್ಬೋದು. ಇಂಥ ಬೆಂಗಳೂರು ಸಿಟಿಯಲ್ಲಿ ನಮ್ಗೆ ಈ ಥರ ಮಾಡ್ತಾರೆ. ಚೆನ್ನಾಗಿರೋ ಕೋಟ್ರಾಸು ಹೊಡೆದಾಕಿದ್ಮೇಲೆ ನಮ್ಗೆ ಏನಾದರೂ ಒಂದು ಮೂಲ ಸೌಕರ್ಯ ಇದ್ದಷ್ಟು ಒಂದು ಸಣ್ಣ ಪುಟ್ಟ ಮನೆಗಳಾದರೂ ಕೊಟ್ಟಿದ್ರು ನಮ್ಗೆ ಅನುಕೂಲ ಆಗ್ತಾಯಿತ್ತು. ಆದರೆ 1.5 ವರ್ಷ ಅಂತ ಅಂದರು. ಕೋಟ್ರಾಸು ಡೆಮೊಲೇಷನ್ ಮಾಡಿ ಕಟ್ಟೋಕ್ಕೆ 1.5 ವರ್ಷ ಅಂತ ಕೇಳಿದ್ರು. ಇವಾಗ 5 ವರ್ಷ ಆದ್ರೂ ಕೋಟ್ರಾಸ್ ಇಲ್ಲ ನಮಗೆ. ಹೋಗ್ಲಿ ಬೇರೆ ಕಡೆ ಮಾಡಿ ಅಂದರೆ ಬೇರೆ ಕಡೆ ನೀವು ಹೋದರೆ ಇಲ್ಲಿ ನಿಮಗೆ ನೆಕ್ಸ್ಟ್ ಕೋಟ್ರಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಬಿಟ್ಟು ಹೋಗೋಕ್ಕೂ ಇಲ್ಲ, ಇರೋಂಗೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಾರೆ ಜನ. ಇದೆಯಮ್ಮ? ಅಯ್ಯೋ ಇಲ್ಲ ಅಣ್ಣ, ಎಲ್ಲ ಸೋರುತ್ತೆ ಮನೇಲಿ ಮಲ್ಗಕ್ಕಾಗಲ್ಲ. ನೋಡಿ ರಾತ್ರಿ ಹಾಸಿಗೆ ಎಲ್ಲ ನೆಂದೋಗಿತ್ತು, ಎಲ್ಲ ಒಣಗಾಕಿದ್ದೀವಿ. ಇವಾಗ ನೋಡಿ ಎಲ್ಲ ಹಾಸಿಗೆ ಎಲ್ಲ ನೆಂದು ಒಂದು ನಿಮ್ಗೆ ಕುತ್ಕೊಳ್ಳೋಕ್ಕೆ ನಮಗೆ ಜಾಗ ಇಲ್ಲ ಸರ್. ನಮಗೆ ಅಲ್ಲ, ಮಳೆ ಬಂದಾಗ ಗಾಳಿ ಬಂದಾಗ ಗಾಳಿ ಬಂದಾಗ ತಗಡ್ಸಿಟ್ಟೆಲ್ಲ ಎತ್ತು ಬಿಡುತ್ತೆ ಮಳೆ ಬಂದಾಗ. ಏನು ಒಳಗಡೆನೆ ಮಳೆ ಎಲ್ಲ ಬೀಳುತ್ತೆ. ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ನಮ್ಗೆ ಆಗಲ್ಲ. ಮರ ಎಲ್ಲ ಮುರಿದೋಗಿದೆ. ನಿಮ್ಮ MLA ಏನಂತಾರಮ್ಮ? ನಮ್ಮ MLA ಏమంತಾರೆ, ಮಾಡ್ಕೊಡ್ತೀವಿ ಅಂತಾರೆ. ಇಲ್ಲ, ಇಲ್ಲಿ ಕೆಲವರು ಮಾತಾಡಿದ್ರು, ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೊಳ್ತೀವಿ ಇಲ್ವೋ ಗೊತ್ತಿಲ್ಲ, ಸೀಟನ್ನು ತಲೆ ಮೇಲೆ ಬೀಳುತ್ತೆ, ನಮ್ಮ ಜೀವ ಡವ್ ಅಂತ ಹೊಡ್ಕೊಳ್ಳುತ್ತೆ ಮಳೆ ಗಾಳಿ ಬಂದಾಗ. ಹೌದು ಸರ್, ಡವ್ ಅನ್ನುತ್ತೆ. ನಾವು ಮಲಗಿರೋದೇ ಬೆಳಗ್ಗೆ ಎದ್ದೊಳ್ತೀವೋ ಇಲ್ವೋ ಅನ್ಸುತ್ತೆ. ಆ ಥರ ಇದೆ ನಮಗೆ. ಯಾರು ಅಧಿಕಾರಿಗಳು ಯಾರು ಬಂದು ನೋಡಿಲ್ಲ ಸರ್. ಹೋಗ್ಲಿ, ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಮಾಡಿದೀವಿ ಸರ್. ಏನಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮಾಡ್ಕೊಡ್ತೀವಿ ಅಂದ್ರು. ಬರಲೇ ಇಲ್ಲ. ಬರಲಿಲ್ಲ, ಬಂದೇ ಇಲ್ಲ. ಮತ್ತೆ ನೀವು ಅವ್ರ ಗಮನಕ್ಕೂ ತಗೊಂಬಂದಕ್ಕೆ ಹೋಗಿಲ್ಲ? ತಿರ್ಗಾ ಮತ್ತೆ ಹೋಗಿದ್ವಿ, ತಿರ್ಗಾ ಮತ್ತೆ ಬರ್ತೀವಿ ಅಂದ್ರು ಮತ್ತೇನೋ ಬಂದಿಲ್ಲ. ಅಲ್ಲ, ಓಟಿಗೆ ಮಾತ್ರ ಎಲ್ಲ 20 ಸತಿ ಬರ್ತಾ ಇರ್ತಾರೆ, ಮಾಡ್ತಾರೆ. ಇವಾಗ ಪ್ರಾಣ ಬಗ್ಗೆ ಮಾತಾಡೋಕೆ ಯಾರು ಬರ್ತಾ ಇಲ್ಲ. ತಮ್ಮ ಹೆಸರೇನಮ್ಮ? ಜ್ಯೋತಿ ಅಮ್ಮ. ಹೌದು, ನಮಸ್ಕಾರ. ಏನು ಮಾತಾಡ್ತೀರಮ್ಮ? ಈ ನಮ್ಮ ಮನೆಗಳೆಲ್ಲ ಸೋರ್ತವೆ, ಮರ ಎಲ್ಲ ತಿಂದೋಗ್ಬಿಟ್ಟದೆ, ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ. ನಮ್ಮನ್ನು ಕೇಳೋರು ಇಲ್ಲ, ಹೇಳೋರು ಇಲ್ಲ, ಯಾರು ನಮ್ಮನ್ನು ಬಂದು ಈ ಕಡೆ ತಿರುಗಿ ನೋಡೋರು ಇಲ್ಲ. ನಿಮ್ಮ ಏರಿಯಾ MLA ಯಾರಮ್ಮ? ಯಾರವ್ರೆ ಅಂತ ಮುಂಚೆ ಮುನಿರತ್ನಂ ಇದ್ರು, ಆಮೇಲೆ ಇವಾಗ ಯಾರವ್ರೆ ಅಂತಾನೆ ಗೊತ್ತಿಲ್ಲ. ಇವಾಗ ಮುನಿರತ್ನಮ್ಮ ಇದಾರಲ್ಲಮ್ಮ? ಎಲ್ಲವ್ರೆ ಇಲ್ವಂತಲ್ಲ, ಆಗ್ಬಿಟ್ಟಿದ್ದಾರೆ ಅಂತೀರ? ಅವ್ರಿದ್ರೆ ತಾನೇ ಬರೋಕ್ಕೆ, ನಮ್ಮನ್ನು ನೋಡಕ್ಕೆ. ಇಲ್ವಲ್ಲ, ಓಟ್ ಆದ್ರೆ ಮಾತ್ರ ಬರ್ತಾರೆ. ಓಟಿಗೆ ಮಾತ್ರ ಬರ್ತಾರೆ. ಚೆನ್ನಾಗಿದ್ದ ಮನೇನು ಹೊಡೆದಾಕ್ಬಿಟ್ಟು ತಂದು ತಿಪ್ಪೆ ಒಳಗೆ ಬಿಟ್ಬಿಟ್ಟು ಹೆಂಗನ ಸಾಯಿರಿ ಅಂತ ಬಿಟ್ಬಿಟ್ರು ನಮ್ಮನ್ನ. ನೀವು ಮೊದಲು ಎಲ್ಲಿದ್ರಮ್ಮ? ಇಲ್ಲಿ ಮೇಲ್ಗಡೆ ಕ್ವಾರ್ಟರ್ಸಲ್ಲಿದ್ದು. ಕ್ವಾರ್ಟರ್ಸ್ ಏನಾಗಿದೆ? ಹೊಡೆದಾಕ್ಬಿಟ್ರು, ಕಟ್ಕೊಡ್ತೀವಿ ಹೊಸ್ದಾಗಿ ಅಂತ. ಇವಾಗ ಯಾರು ಕಟ್ಕೊಡ್ತಾ ಇಲ್ಲ. 5 ವರ್ಷ ಆಯ್ತು. 2 ವರ್ಷದಲ್ಲಿ ಕಟ್ಕೊಡ್ತೀನಿ ಅಂತ ಇವಾಗ 5 ವರ್ಷ ಆಗೋಯ್ತು. ಯಾರು ಕೇಳಿದ್ರೆ ಏನಂತಾರೆ? ನಾನು ಗೆದ್ರೆ ಅವಾಗ ಕಟ್ಕೊಡ್ತೀನಿ. ಇವಾಗ ಗೆದ್ದವ್ರಲ್ಲಮ್ಮ? ಎಲ್ಲಿ ಗೆದ್ದವ್ರೆ? ಇಲ್ವಂತಲ್ಲ. ಮುನಿರತ್ನ MLA ಗೊತ್ತಿಲ್ಲಪ್ಪ ಅದೆಲ್ಲ. ಗೆದ್ರೆ ಇನ್ನು 2 ವರ್ಷ ಬಿಡ್ರಿ, ನಾನು ಗೆದ್ರೆ ಅವಾಗ ಕಟ್ಕೊಡ್ತೀನಿ. ಇವಾಗಿನ ಲೆಕ್ಕ ಬೇಡ, ಮುಂದಿನ ಲೆಕ್ಕ ತಗೊಂತವ್ರೆ ಅಂತವ್ರೆ. ಏನು ಮಾಡೋದಪ್ಪ, ನಾವು ಯಾರ ಹತ್ರ ಹೋಗಿ ಹೇಳೋದು? ಈ ಏರಿಯಾಗ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ.
ಅಲ್ಲ ಮಳೆ ಬಂದಾಗ ಯಾರು ಹೆಂಗಾದ್ರೂ ಹೋಗ್ಲಿ ಯಾರು ತಲೆ ಕೆಡ್ಸ್ಕೊಳ್ಳೋರೇ ಇಲ್ಲ. ಇಷ್ಟ ಹೇಳ್ತೀರಾ, ಮಳೆ ಬಂದು ಮನೆ ಬಿದ್ದೋಗೈತಲ್ಲ ಒಂದ್ ಮನೆ, ಅವರು ಸೀಟ್ ಫುಲ್ಲು ಬಿದ್ದೋಗ್ಬಿಟ್ಟೈತೆ. ಆ ಮನೆ ಹೋಗಿ ನೋಡ್ರಿ ಗೊತ್ತಾಗ್ತದೆ. ಅವರು ಇದೇ ರೋಡಲ್ಲಿ ಮುಂದೆ ಎಲ್ಲ ನೋಡೋಣ ಅದು ಹೆಂಗೆ ಆ ಡ್ರಮ್ ಐತಲ್ಲ, ಆ ಡ್ರಮ್ ಪಕ್ಕದಾಗೆ. ಇಲ್ಲಿ ಅಧಿಕಾರಿ ಇಂಜಿನಿಯರ್ಗಳು ಯಾರು ಬಂದು ಏನು ನೋಡಲ್ಲ. ಯಾರು ಬರಲ್ಲ, ಸುಳ್ಳು ಹೇಳಲ್ಲ. ಇದೇ ನಮ್ಮ ಮನೆ, ಈ ಮನೆ ನೋಡ್ರಿ ಹೆಂಗೆ ಸೂಪರ್ ಆಗಿಲ್ಲ. ಮೇಲ್ಗಡೆ ನೋಡಿ, ಅದೇ ಅಧಿಕಾರಿಗಳು ಮಾತ್ರ ಚೆನ್ನಾಗಿ ಅವ್ರೆ ಎಲ್ಲ ಅವ್ರ ಪಡ್ಗೌಡು. ನಮ್ ಜಾಗ ಇಲ್ಲ ಹೋಗಕ್, ನಮ್ ಗಂಡಾರ ಎಲ್ಲ ಕುಡಿದ್ಬಿಟ್ಟು ಕೆಲ್ಲ ಇದು ಹಂಗೇನೆ, ಈ ಮನೇನು ಹಂಗೇನೆ, ಅಲ್ಲಿ ಹಿಂದ ಎಲ್ಲ ಹೋಗ್ಬಿಟ್ಟೈತೆ. ಮಳೆ ಇವಾಗ ಏನೋ ಏನೋ ಮರಗಳ ಮೇಲಿಂದ ಏನಾದ್ರು ಬಿದ್ರೆ ಹೊಲ್ಟೋಗು, ನನ್ಗೇನು, ನಿಮ್ ಪ್ರಾಣಿಗೆ ಜೀವಗೆ ಬೆಲೆನೇ ಇಲ್ವಾ? ಇಲ್ಲ, ನೀನು ಹೋಗು, ನೀನು ಹೋದ್ರೆ ನಮ್ಗೇನು. ನಮ್ಮ ಹೊಸ CM ಹೇಳ್ತಾ ಇದಾರಲ್ಲ ಎಲ್ಲ ಕಡೆ ಯಾರು ಬಂದಿಲ್ಲಪ್ಪ, ಸುಳ್ಳು ಅದಲ್ಲ. ಈ ಕಡೆ ಬಂದು ಒಬ್ರು ತಿರುಗಿ ನೋಡಿಲ್ಲ. ನಮ್ಮ ಪಾಡಿಗೆ ನಾವು ಅನಾಥರ ಹಂಗೆ ಬಿದ್ದಿದ್ದೀವಿ ಇದ್ರಾಗೆ. ಅಲ್ಲಿ ಮರ ಎಲ್ಲ ಮುರ್ದದ ಒಳಗೆ. ಇವಾಗ ಕೆಲಸ ಕೇಳಿದ್ರೆ ಕೆಲಸ ಕೊಡಲ್ಲ, ಮಕ್ಕಳ ಮನೆಗೆ ಹೋದ್ರೆ ಸೊಸೆದಿರು ಸರಿ ಇಲ್ಲ, ಈ ಸೆಡ್ಡಾಗಿ ಇನ್ನೇನು ಮಾಡೋದು, ದೇವರೇ ನೀನೇ ಗತಿ ಅಂತ ಬಿದ್ದಿದ್ದೀವಿ. ಬಾಮ ನೀನು ತಮ್ಮ ಹೆಸರೇನಮ್ಮ? ಶಿವಗಾಮಿ. ಸುಖಮಿ. ಬಾಮ ಇಲ್ಲಿ 4ನೇ ತಿಂಗಳು 5ನೇ ತಿಂಗಳು ನಮ್ಮನ್ನೆಲ್ಲ ಹೊಡೆದು ಮನೆ ಕಳ್ಸಿರೋದು. ಡೆಮೊಲೇಷನ್ ಮಾಡುವಾಗ ಎಲ್ಲ ಟೆಂಟ್ ಹಾಕ್ಬಿಟ್ಟು ತಗೊಂಬಂದು 2 ದಿನ ನಮ್ಮ ರತ್ನ ಗೌಡ ಅವರು ಇವರು ಎಲ್ಲ ತಗೊಂಬಂದು ನಾನು ಮನೆ ಕಟ್ಕೊಡ್ತೀನಿ ಅಂತ ಟೆಂಟ್ ಹಾಕಿ ಗಾಡಿಯಲ್ಲಿ ಕಳಿಸಿದ್ರು. ಅಲ್ಲಿಂದ ಅಲ್ಲೇ ಬಂದು ಇಲ್ಲಿ ಕಾಯಿಲ, ಕಾಲು ನೋವು, ಇದರಲ್ಲಿ ಸೊಳ್ಳೆ, ಯಜ್ಞ, ಹಾವು ಬರುತ್ತೆ, ಯಾವೆಲ್ಲ ಬರ್ತಾ ಇದೆ ಇಲ್ಲಿಂದ ಬರುತ್ತೆ. ಅದಕ್ಕೆಲ್ಲ ಹುಷಾರಾಗಿ ಬಟ್ಟೆಗಳು ಸಿಕ್ಕಿಸ್ಬೇಕು. ಅಲ್ಲಿ ಬಂದು ಮನೆ ನೋಡ್ರಿ ಆ ಕಡೆ, ಅದ್ರಲ್ಲಿ ಸುಲಭ ಹೆಂಗ್ ಮಾಡೋದೇನಪ್ಪ, ಹೊಟ್ಟೆ ಪಾಡು ನೋಡ್ಬೇಕು. ಮಕ್ಕಳು ಮರಿ ಇಲ್ಲ, ನಮ್ಮನ್ನ ತಗೊಂಬಂದು ಇದರಲ್ಲಿ ಸಾಯಿಸ್ಬಿಟ್ರು. ಸಾಯೋದು ಒಂದೇ ಬ್ಯಾಲೆನ್ಸ್ ಇದೆ. ಇವಾಗಲೇ ಮನೆ ಕಟ್ತೀನಿ 4 ಅಂತ ನಮ್ಮ ಕಡೆ ಎಲ್ಲ ಹೊಡೆದು ಈ ಕಡೆ ಕಟ್ಟಿದ್ರು. ಮನೆ ಇಲ್ಲ, ಏನಿಲ್ಲ. ಲಾಸ್ಟ್ಗೆ ಟೆಂಟಲ್ಲಿ ನಾವು ಆಳ್ತಾ ಇದೀವಿ. ನಮ್ಗೆ ಯಾರು ಇಲ್ಲ. ಗೌರ್ಮೆಂಟು ಇದೆ ಅಂತ ನೋಡಿದ್ರೆ ಗೌರ್ಮೆಂಟು ಇಲ್ಲ. ಇವಾಗ MLA ಏನಂತಾರಮ್ಮ, ಯಾವಾಗ ಕೊಡ್ತೀನಿ ಅಂತವ್ರೆ? ಇವಾಗ ಹಿಂಗೆ ಯಾವ್ದು ಹೋಗೋದು, ಯಾವ್ದು ಬರೋದು, ಯಾವ್ದು ಮಾಡೋದು ಅಂತನೇ ಗೊತ್ತಿಲ್ವೇ. ಒಂದು ಕಡೆ ಸಾಯೋದ, ಒಂದು ಕಡೆ ಬದುಕದ, ಇಲ್ಲ ಗೌರ್ಮೆಂಟ್ ನಮ್ಮನ್ನ ಅಲ್ಲಿ ಮನೆ ಕಟ್ಟಿ ಕಳಿಸ್ತಾರ. ಈ ರೀತಿಯಲ್ಲಿ ದೇವ್ರನ್ನ ಮಾಡ್ಕೊಂಡು ಕುಂತಿದ್ದೀವಪ್ಪ. ಹೆಂಗೆ ಮಾಡೋದಂತ ಲಬ ಅಂತ ಹೊಡ್ಕೊಳ್ಳೋಣ. ಮತ್ತೆ ಇನ್ನೇನು ಮಾಡ್ತೀಯ, ಹಂಗೆ ಅಳ್ಬೇಕು. ಬಿಡಮ್ಮ ಮಾಡ್ತಾ. ಇವಾಗ DK ಸಾಹೇಬ್ರು ಬಂದವ್ರೆ, DK ಸಾಹೇಬ್ರ ಗಮನಕ್ಕೆ ತಗೊಂಬರ್ತೀವಿ. ಏನು ಮಾಡ್ತಾರೆ ನೋಡೋಣ. ಜನಗಳ ಕಷ್ಟ ಪರಿಹಾರ ಎಲ್ಲ ಮಾಡ್ತಾರ ಅಂತ ನೋಡೋಣ. ಎಲ್ಲ ದೂಕ ಮಾಡಿಬಿದ್ದಿದ್ದು ಗೊತ್ತಾ ಡೇಸ್ಗಳು. ನಾನು ಹೋಗಿ ನಮ್ಮ ಮಗನ ಮನೆಗೆ ಮಲ್ಕೊಂಡು, ನನ್ನ ಮಗನ ಮಾತ್ರ ಒಬ್ಬರು ಮಲ್ಕೊಂತಾನೆ ಅಷ್ಟೇ. ಎಲ್ಲ ಸೋರ್ತೈತೆ ಮನೆ. ನಂಗೆ ಹೆಂಗೂ ಜೀವನ ಮಾಡೋದು, ಬರಗೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ತುಕ್ಕಾಗಿ ಹೋಗ್ಬಿಟ್ಟೈತೆ. ಹೇಳಿ ನಾವು ಹೆಂಗಿರ್ಬೇಕು ಹೇಳಿ. ಮಳೆಗಾಲ ಎಷ್ಟು ಜನ ಬಂದಿದ್ರು, ಬಂದು ಹೋದ್ರು ನೋಡ್ಕೊಂಡು. ಆಗ್ತೀನಿ ನಾವು ಒಬ್ರು ಬಂದಿಲ್ಲ. ಸುಮ್ಮನೆ ನೋಡೋಕೆ ಕಷ್ಟ ಬರ್ತದ್ದು. ಏನಕ್ಕೆ ಬರಬೇಕು ನಾವು? ಮನೆಗಳು ಹೊಡೆದಾಕ್ಬಿಟ್ರು, ನಮ್ಮ ಮನೇನೇ ಇಲ್ದಂಗೆ ಆಗ್ಬಿಟ್ರೆ, ಇಲ್ಲಿ ಸೈಡ್ನೇ ಇಲ್ದಂಗೆ ನಾವು ಜೀವನ ಮಾಡೋದಂಗೆ ನಾವು ಬೀದಿಗೆ ಬರೋಣ ಹೇಳಿ. ಈ ಬಡವ್ರಿಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾವ್ರೆ ಅವರು? ಏನಕ್ಕೋಸ್ಕರಾಗಿ ಮನೆ ಹೊಡೆದಾಕ್ದಿದ್ದು ನಾವು ಹೆಂಗ ಆಗ್ತಾ ಇತ್ತು. ನಮ್ಮ ಮನೆ ಚೆನ್ನಾಗೇ ಇತ್ತು, ಚೆನ್ನಾಗಿ ಮನೆ ಬ್ಲೂ ಕ್ವಾರ್ಟರ್ಸು ಹೊಡೆದಾಕಿರೋದು. ನಮ್ಗೇನಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾರೆ? ಆ ಹಿಂಸೆ ಕೊಡೋದಕ್ಕಿಂತ ಇಷ್ಟನ್ನ ಕೊಟ್ಬಿಟ್ರೆ ಸರ್ ಹೋಗ್ಬಿಡುತ್ತೆ. ಒಂದೇ ಸಲ ಸೊಟ ಅಂತ ಹೋಗ್ಬಿಡ್ತೀರಿ ನಾವು ಗೊತ್ತಾ. ಮರನೇ ಮುರಿದೋಗ್ಬಿಡ್ತು ನೋಡು, ಅಲ್ಲಿ ಹಾಕಿದೆ ಎಲ್ಲ ತುಕ್ಕು. ಸೀಟ್ ಎತ್ತಾಕ್ಬಿಟ್ಟಿದೆ ನೋಡು, ಅಲ್ಲಿ ಬಿದ್ದಿರೋದು ನಂದೇ ಸೀಟು, ಇಲ್ಲಿಂದ ಬಿದ್ದಿರೋದು ನೋಡು ಅಲ್ಲಿ ಸೀಟು. ನಮ್ಗೆ ಜೀವನ ಮಾಡೋಕ್ಕಾಗಲ್ಲ. ಅಧಿಕಾರಿಗಳನ್ನೇನೋ ಮಾತಾಡ್ಸಿದ್ದೀರಾ? ಅಧಿಕಾರಿಗಳು ಮಾತಾಡ್ಸಿದ್ದು. ಇವಾಗ ನಮ್ಮ ತವ ಹಣ ಇಲ್ಲ, ಮನೆ ಯಜಮಾನ್ರು ಯಾರು? ನಿಮ್ಮ ಮನೆಯವ್ರು ತಾನೇ, ಅವ್ರೇ ಮಾಡಬೇಕು. ಯಾರು ಮನೆ ಯಜಮಾನ್ರು? ನಮ್ಮ ಮನೆ ಯಜಮಾನ್ರು. ಅವ್ರು ಕೇಳೋ ಕಾರಣ ಕೇಳಿದಾಯ್ತು, ಬಂದಿದ್ದು ಆಯ್ತು, ಬಂದ್ಬಿಡ್ತು ನ್ಯೂಸು. ನಿಮ್ಮ ಮನೆ ನೀವೇ ಮಾಡ್ಕೊಡ್ರಿ ಅಂತಾರ? ಮನೆ ನಮ್ಮ ಹತ್ರ ಕಾಸಿಲ್ಲ, ಮಾಡಕ್ ಬಿಡ್ತಾ ಇಲ್ಲ. ನಾವೇನ್ ಮಾಡೋಣ? ಈಗ ಬರ್ತಾರಲ್ಲ ಅವ್ರಿಗೆ ಮಾಡ್ತಾರೆ ಬಿಡಿ. ನಮ್ಮ ಹತ್ರ ಇಲ್ಲ, ಕಾಸಿಲ್ಲ.
ಯಾರು ಬರ್ತಾರಂತೆ ಯಾರು ಬರ್ತಾರೆ ಅವರೇ ಗೊತ್ತೇ. ಇವಾಗ ಯಾರೋ ಬರ್ತಾವ್ರಂತೆ, ಅವ್ರ ಕೈಗೆ ನಾವು ಮಾಡ್ಕೊಂಡು, ಇಲ್ಲಾಂದ್ರೆ ಹಂಗೆ ಇರೋದು ಅಷ್ಟೇ. ನಾವ್ ಹೆಂಗ್ ಜೀವನ. ಬನ್ನಿ ಇಲ್ಲ ಮೊಹಮ್ಮದ್ ಅಜೀಜ್ ಅಂತ. ಹಾಂ ಮೊಹಮ್ಮದ್ ಅಜೀಜ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಅಮ್ಮ ಬಂದ್ರೆ ಒಂದು 18, ಇಲ್ಲಿ ಬಂದು 5 ವರ್ಷ ಆಯ್ತು. ಮೊದಲೆಲ್ಲಿದ್ರೆ? ಮೊದಲು ಅಲ್ಲಿ ಮೇಲ್ಗಡೆ ಕ್ವಾರ್ಟರ್ಸಲ್ಲಿ. ಕ್ವಾರ್ಟರ್ಸಲ್ಲಿ ಕ್ವಾರ್ಟರ್ಸಿಂದ ಖಾಲಿ ಮಾಡಿಸಿದ್ರಾ? ಖಾಲಿ ಮಾಡಿಸಿದ್ರು. ಇವಾಗ ಇಲ್ಲಿ ಸೇಫ್ಟಿ ಇದೆಯಾ ನಿಮಗೆ? ಸೇಫ್ಟಿ ಏನಿಲ್ಲ, ಮಾಮೂಲಿ ಇದು ಈ ಥರ ಈ ನೀರು ಸೋರ್ತೈತೆ, ಏನಿಲ್ಲ, 4 ಮಕ್ಕಳು ಇದ್ದಾರೆ, ಏನು ಮಾಡೋಕ್ಕಾಗ್ತದೆ. ಬನ್ನಿ ಈ ಕಡೆ, ಬನ್ನಿ ಈ ಕಡೆ. ಎಷ್ಟು ಜನ ಬಂದು ರೋಡಲ್ಲಿ ಬಿದ್ದಿದಾರಲ್ಲ, ಅಷ್ಟು ಮಾತ್ರ ಗೊತ್ತಾಗಲ್ವಾ? ಏನು ನಡೆಸ್ತಾ ಇದ್ದಾರೆ ಗೌರ್ಮೆಂಟ್? ನಾನು ಹೇಳಿದ್ ನನ್ಗೆ ಗೊತ್ತಿರಂಗೆ. ಅಲ್ಲ, ಓಟ್ ಮಾಡ್ಬೇಕಂದ್ರೆ ಎಲ್ಲ ಬರ್ತಾರೆ. ಓಟ್ ಮಾಡಕ್ ಕೇಳಕ್ ಮಾತ್ರ ಬರ್ತಾರಲ್ಲ. ಇಷ್ಟು ಜನ ಬಂದು ರೋಡಲ್ಲಿ ಬಿದ್ದಿದಾರಲ್ಲ, ಇವ್ರಿಗೆ ಏನ ಆಯ್ತು ಹೋಯ್ತು. ಒಂದ್ ಕರೆಕ್ಟಾಗಿ ಒಂದ್ ಜಾಗ ರೆಸ್ಟ್ ರೂಮ್ ನೋಡಕ್ ಹೋಗಿ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಎಲ್ಲರಿಗೂ ಒಂದೇ ರೆಸ್ಟ್ ರೂಮ್. ಅದಕ್ಕೆ ಎಷ್ಟು ಗಲೀಜಿದೆ ಗೊತ್ತಾ? ನಾವು ಬಂದ್ರೆ ಹಂಗ್ ಹೋಗ್ತೀವಿ. ನಾವು ಅಮ್ಮ ಮನೆಗೆ ಬಂದ್ರೆ ನಿಮ್ದಾಗ ಇರಕ್ಕಾಗಲ್ಲ ನಮ್ಗೆ. ನೀರ್ ಸೋರ್ತದೆ. ಬಂದು ಒಂದಿನ ಬಾಳ ಕೇಳಿ ಅವ್ರಿಗೆ, ಒಂದಿನ ಬಂದ್ ಬಾಳ ಕೇಳ್ರಿ, ಹೇಳ್ತೀನಿ. ಚೆನ್ನಾಗಿರೋ ಮನೆ ಹೊಡೆದಾಕ್ಬಿಟ್ಟು ಬಂದು ರೋಡ್ ನಿಲ್ಸಿದಾರಲ್ವಾ, ಹೊಟ್ಟೆಗೆ ಅನ್ನ ತಾನೇ ತಿಂತಾರ ಅವರು. ಸರ್ಕಾರದಲ್ಲಿ ನಮ್ಮ ಮನೆ ಅದೇ ಇವಾಗ ಬೇಕಾಗಿತ್ತ. ನಿಮ್ಗೆ ಸೇಫ್ಟಿ ಮಾಡ್ಬೇಕು ತಾನೆ, ಆಮೇಲೆ ಅದು ಹೊಡೆದಾಕ್ಬೇಕು. ಅಲ್ಲ ಸರಿ, ಅವ್ರೇನ್ ಹೇಳಿದ್ರು, ಇಷ್ಟು ತಿಂಗಳು ಇಷ್ಟು ವರ್ಷದಲ್ಲಿ ಕಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಎಷ್ಟು ವರ್ಷ ಆಯ್ತು ನಮ್ಗೆ ಇದ್ರಲ್ಲಿ ಹಾಕಿ? ನಿಮ್ಗೆ ಎಷ್ಟು ವರ್ಷ ಭರವಸೆ ಕೊಟ್ಟವ್ರಮ್ಮ? ಅವ್ರು ಎಷ್ಟು ವರ್ಷ ಹೇಳಿದ್ರು? 5 ವರ್ಷ ಆಗ್ತಾ ಇದೆ. 5 ವರ್ಷ ಆಗ್ತಾ ಇದೆ. ಇರ್ತಾರ ಅವರು ಕರೆಕ್ಟಾಗಿ. ಒಂದಿನ ಇರ್ತಾರ ಅವ್ರು ಬಂದು, ಒಂದಿನ ಇದ್ಬಿಟ್ಟು ತೋರ್ಸಕ್ ಹೇಳಿ. ನಾವೆಲ್ಲರೂ ಇರ್ತಾರೆ ಇಲ್ಲಿರೋರು. ಅವ್ರು ಒಂದಿನ ಬಂದು ಇಲ್ಲಿ ಇದ್ಬಿಟ್ಟು ತೋರ್ಸಕ್ ಹೇಳಿ. ಯಾಕಂದ್ರೆ ಇಲ್ಲಿ ನೈಟ್ ಮಲಗಿದ್ರೆ ಬೆಳಗ್ಗೆ ಎದ್ದೊಳ್ತೀವ ಇಲ್ವಾ, ಆ ತರ ಇದೆ ಜೀವ ಅಂತಾರೆ. ಆ ತರ ಇದೆ. ಸೊಳ್ಳೆಗಳ ಕಾಟ, ಇಲಿಗಳ ಕಾಟ, ಸರಿಯಾಗಿ ನಾವಾಗ ಅಡಿಗೆ ಊಟಗಳಿಲ್ಲ. ಏನ್ ನಡೆಸಿದೆ ಗೌರ್ಮೆಂಟ್? ಏನ್ ನಡೆಸ್ತಾ ಇದೆ ಹೇಳಿ? ಏನೋ ನಾವು ಹಳ್ಳಿಯಲ್ಲಿ ಇದ್ದಂಗೆ ಅನಿಸ್ತಾ ಇದ್ದೀವಿ ಇವಾಗ. ಹಳ್ಳಿಯಲ್ಲಿ ಒಳ್ಳೆ ಬೆಟರ್. ಹಳ್ಳಿಲಿ ಇನ್ನ ಒಳ್ಳೆ ಬೆಟರ್. ಅದಕ್ಕೆ ಮೋಸವಾಗಿದೆ. ಅದಕ್ಕೆ ಮೋಸವಾಗಿದೆ. ಇಲ್ಲ ಇದು GBM ಮಾಡೋರು, BBMP ಅವ್ರಿಗೆ ಯಾರಿಗೂ ನೀವು ವಿಚಾರಿಸಿಲ್ಲ? ಅದು ಶೌಚಾಲಯ ಇವಾಗ ನೀವು ಬಂದಿದ್ದೀರ ತಾನೆ, ಇವಾಗ ಬರ್ತಾರೆ ಅಷ್ಟೇ, ತಿರ್ಗಾ ಇಲ್ಲ ಅಷ್ಟೇನೆ, ತಿರ್ಗಾ ಅಷ್ಟೇನೆ. ಅಲ್ಲ, ಕಟ್ಸೋ ತರ ಇದ್ರೆ ಒಡ್ಸ್ಬೇಕು ಅಲ್ವಾ? ಇರೋದೋ ಇಲ್ದಿರೋದೋ ಏನೋ ನಾವು ಮಾಡ್ಕೊಂಡಿರ್ತಾ ಇದ್ವಿ. ಇದ್ರಲ್ಲಿ ಬಂದ್ಬಿಟ್ಟು ಏನು ಇಲ್ದಿರಂಗ್ ಬಂದ್ಬಿಟ್ಟು ಇಲ್ಲಿ ತಗೊಂಡ್ ಮೂಲೆಯಲ್ಲಿ ತಗೊಂಡ್ ಬಿಸಾಕ್ಬಿಟ್ಟಿದಾರೆ. ನೋಡಿದ್ರೆ ಪಕ್ಕದಲ್ಲಿ ಮೋರಿ ಇದೆ, ನೋಡಿದೀರಾ? ರಾಜಕಾರಣ ಇದೆ. ಅಲ್ಲ, ಅದ್ರ ಪಕ್ಕದಲ್ಲ ತಗೊಂಡ್ ಹಾಕೋದು ಮನೇನ. ಅವ್ರ ಮನೆ ಹಂಗೆ ಕಟ್ಕೊಂತಾರ ಹೇಳಿ? ಒಂದು ಸೇಫ್ಟಿ ಇಲ್ಲ, ಒಂದು ಸೇಫ್ಟಿನೇ ಇಲ್ಲ. ಅದ್ ಏನ್ ಗೌರ್ಮೆಂಟ್ ನಡೆಸ್ತಾ ಇದೆ ಏನೋ ಗೊತ್ತಿಲ್ಲ. ನಮ್ದ್ರಲ್ಲಿ ಮಾತ್ರ ಗೌರ್ಮೆಂಟ್ ಸರಿಯಲ್ಲ ಹೇಳ್ತಾ ಇದ್ದೀನಿ. ನಮ್ಮಿಂದ ಅವರು ಇವಾಗಲೇ ಎಲ್ಲರೂ ಸರಿ MLA ಹತ್ರ ಮಾತಾಡಿಲ್ವಾ ಸರ್? ಆ ಟೈಮ್ ಅಷ್ಟೇ ಸರ್, ಆ ಟೈಮ್ಗೆ ಅಷ್ಟೇ ರೆಸ್ಪಾನ್ಸಿಬಲ್. ಅದಾದ್ಮೇಲೆ ತಿರ್ಗಾ ಇಲ್ಲ. ಅವ್ರು ಬಂದ ನೀವು ಅಲ್ಲ, ನಾ ಹೇಳ್ತಾ ಇರೋದು, ನಾವೇ ಒಂದ್ ಮಾತು ಹೇಳೋದೇನಂದ್ರೆ, ಚೆನ್ನಾಗಿರೋ ಜಾಗ ತಗೊಂಡು ಹೋಗ್ಬಿಟ್ಟು ಹೊಡೆದಾಕ್ಬಿಟ್ಟು ತಂದು ಶೆಡ್ಡಾಗಿ ಕೂತಿರ್ಸಿದಾರಲ್ಲ, ನ್ಯಾಯನ ಇದು? ಅವ್ರವ್ರದ್ದು ಮನೆ ಅವ್ರವ್ರದ್ದು ಹೆಂಗೋ ಇದ್ರು, ಚೆನ್ನಾಗಿ ಅದೆಲ್ಲ ರೆಡಿ ಮಾಡ್ಸೆಲ್ಲ ಕೊಟ್ಟಿದ್ರು. ಇಲ್ಲ ಅಂತ ಹೇಳ್ಬಾರ್ದು, ಯಾರಾದ್ರೇನು ಇಲ್ಲ ಅಂತ ಹೇಳ್ಬಾರ್ದು. ರೆಡಿ ಮಾಡ್ಸೆಲ್ಲ ಕೊಟ್ಟಿದ್ರು. ಅಂತ ಚೆನ್ನಾಗಿರೋ ಮನೆ ಎತ್ಕೊಂಡೋಗಿ ಹೊಡೆದಾಕ್ಬಿಟ್ಟು ತಂದು ಶೆಡ್ಡಲ್ಲಿ ಹಾಕಿದ್ದಾರೆ. ಏನಂತ ಹೇಳಂತ ಗೊತ್ತಾಗ್ತಾ ಇಲ್ಲ. ಅದೇನ ಅದು ಕಟ್ತಾ ಇರೋದು ಯಾವ ಸ್ಟೇಜ್ಗಿದೆ ಮೇಡಮ್? ಅದು ಕಟ್ತಾ ಇಲ್ಲ, ಅದು ಆಲ್ರೆಡಿ ಬೇರೆದೇನೋ ಇದ್ದಿದೆ ಅಲ್ಲಿ. ನಿಮ್ಗೆ ಕೋಟರ್ಸ್ ಮಾಡ್ತಿಲ್ಲ? ಇಲ್ಲ ಇಲ್ಲ ಇಲ್ಲ, ಕಾಲೇಜ್ ಬೇಕಿತ್ತಾ? ಸ್ಕೂಲ್ ಬೇಕಿತ್ತಾ? ಅಲ್ಲ, ಇಷ್ಟು ಜನ ಇಲ್ಲಿ ಬಂದಿದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ನ್ಯಾಯ? ನಾವೆಲ್ಲ ಬಂದ ತಾನೇ ನೀನು ಕಾಲೇಜ್ ಕೊಟ್ಟು. ನಿಮ್ಗೆ ಕೋಟರ್ಸ್ ಕೊಟ್ಟಿದ್ರಲ್ಲ, ಕಾಪಿ ಏನ್ ಕೊಟ್ಟಿಲ್ಲ? ಕೋಟರ್ಸ್ ಅದು ಕಾಪಿ ಎಲ್ಲ ಕೊಟ್ಟಿದ್ದಾರೆ ಸರ್, ಎಲ್ಲ ಕೊಟ್ಟಿದ್ದಾರೆ. ಏನ್ ಮಾಡಿದಾರೆ ಗೊತ್ತಾ? ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಸೀಲಿಂಗ್ ಹೋಗಿದೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಸ್ ಕೊಟ್ಟಿದ್ರು. ಆ ತಿರ್ಗಾ ಅವ್ರ ಮೈಂಡ್ ಸೆಟ್ ಆಯ್ತು, ಯಾರು ಹೋಗಿ ಏನ್ ಮಾತಾಡಿದ್ರೋ ಗೊತ್ತಿಲ್ಲ. ಅದ್ರ ಜಾಗನ ಹೊಡೆದಾಕಿ ಇಲ್ಲಿ ತಂದು ಬಿಸಾಕಿದ್ದಾರೆ. ಇಲ್ಲ, 5 ವರ್ಷದಿಂದ ಬಾಳ್ತಾ ಇದ್ದಾರೆ. ಇಲ್ಲಿಂದ ಬೇರೆ ಬಾಡಿಗೆ ಮಾಡ್ಕೊಂಡ್ರೆ ಇಲ್ಲ ಅಂತ ಇಲ್ಲೇ ಇರ್ಬೇಕಂತೆ. ಹೋದ್ರೆ ಇಲ್ಲಿ ಇರುತ್ತೆ, ನಮ್ಮ ಹೆಸರು ಇರುತ್ತೆ ಅಂತ ಅಂದ್ಬಿಟ್ಟು ಬೇರೆ ಬಾಡಿಗೆ ಮನೆಗೆ ಹೋಗೋಣ ಅಂದ್ರೆ ಇಲ್ವಂತೆ. ಇಲ್ಲೇ ಸಂಸಾರ ಮಾಡ್ಬೇಕಂತ ಇಲ್ಲೇ ಬರ್ಬೇಕಂತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಇಲ್ಲಿ ಬೇಗ ಹಾಕೊಂಡು ಹೋಗು. ಏನಿದು ನ್ಯಾಯ? ನಿಮ್ಗೆ ಕೋಟರ್ಸ್ ಕೊಟ್ಟಿರೋದು ಅಲರ್ಟ್ ಆಗಿರೋದು, ಕೋಟರ್ಸ್ ಕಾಪಿ ಏನ್ ಕೊಟ್ಟಿಲ್ಲ? ಅಲರ್ಟ್ ಕಾಪಿ ಅಂದ್ರೆ ಎಲ್ಲ ಕೊಟ್ಟಿದ್ದಾರೆ ಸರ್. ಅಂದ್ರೆ ಕಟ್ಸ್ಕೊಡ್ತಲ್ಲ, ಏನ್ ಮಾಡ್ತೀರಾ ಇವಾಗ? ಎಲ್ಲೋಗಂತ ಇರ್ತೀರಾ? ಇವಾಗ ಈ ನಂಬರ್ ಇದು, ಇವಾಗ ಇದು ಮನೆ ಅಂದ್ರೆ ಇದಕ್ ನಂಬರ್ ಅಂತ ಇರುತ್ತೆ, ಅದಕ್ಕಲ್ಲ ನಂಬರ್ ಇರುತ್ತೆ ಮನೆಗೆ ಅಲ್ವಾ? ಆ ನಂಬರ್ ಇಲ್ಲ ಅಂದ್ರೆ ನಾವ್ ಯಾವ ಮನೆಗಂತ ಹೋಗೋದು ಹೇಳಿ? ಹಂಗೆ ನೀವು ಇಲ್ಲಿ ಯಾವ ನಂಬರ್ ಇದ್ರೆ ಅದೇ ಇವಾಗ ನಮ್ದು 59 ನಮ್ದು ಇವಾಗ ಅನ್ಕೊಳ್ಳಿ. 59 ಅಂದ್ರೆ ಅಲ್ಲಿ ಡೋರ್ ನಂಬರ್ 59 ಇದ್ರೆ ಆ ಮನೆ ನಮ್ದು ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಇವಾಗ ನೀವು ಇಲ್ಲಿ ಖಾಲಿ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಕೊಡಲ್ಲ ಅಂತಾರೆ. ಖಾಲಿ ಎಲ್ಲ ಇಲ್ಲಿ ಈ ಮನೆ ಇದ್ದೇ ನಾವು ಇದ್ದು, ಇವಾಗ ಬೇರೆ ಕಡೆ ಇವಾಗ ಇಲ್ಲಿ ಸಮಸ್ಯೆ ಎಲ್ಲ ಇದೆ. ನೀರ್ ಸೋರುತ್ತೆ, ಇರಕ್ಕಾಗಲ್ಲ ಅಂತ. ಇವಾಗ ಬಾಡಿಗೆ ಮನೆಗೆ ಹೋಗ್ಬೇಕಂದ್ರೆ ಇಲ್ವಂತೆ, ಇಲ್ಲೇ ಇರ್ಬೇಕಂತೆ. ಅದ್ ಯಾವ ನ್ಯಾಯ? ಅದೇ ನೀವು ಇಲ್ಲೇ ಸಾಯಿ, ಏನಾದ್ರು ಮಾಡ್ಕೊಳ್ಳಿ, ನೀವು ಸಾಯಿ ಹಂಗಿದ್ರೆ ಇಲ್ಲೇ ಸಾಯಿ, ನೀವು ಬೇರೆ ಕಡೆ ಕೊಡಲ್ಲ ಅಂತ. ಕೊಡಲ್ಲ ಅಂತ ಇಲ್ಲ, ಇನ್ನ ಟೈಮ್ ಡಿಲೇ ಮಾಡ್ತಾನೆ ಇದಾರೆ, ಇನ್ನ ಮಾಡ್ತಾನೆ ಇದಾರೆ. ನೀವು ಎಷ್ಟು ವರ್ಷ ಆಗ್ಬೇಕೋ ಗೊತ್ತಿಲ್ಲ.
ಬಾಡಿಗೆ ಮನೆಗೆ ಹೋಗ್ತೀವಿ ಅಂದ್ರೆ ಇಲ್ಲ ಅಂತೆ, ಇಲ್ಲೇ ಇರ್ಬೇಕಂತೆ. ರೀಸನ್ ಏನಂದ್ರೆ ಏನಿಲ್ಲ, ಈ ಮನೇಲಿ ಇದ್ರೆ ನಿಮ್ಗೆ ಕೊಡೋದು, ಬಾಡಿಗೆ ಮನೆಗೆ ಹೋದ್ರೆ ಹಿಂಗೇಂದು ಕೊಡಬೇಕು. ಅದೇ ನಿಮ್ಗೆ ಅಲ್ಲಿ ನಮ್ಮ ಮನೆ ನಂಬರ್ 169 ಅಂದ್ರೆ ಇಲ್ಲಿ 169ರಲ್ಲೇ ಇರ್ಬೇಕು ನೀವು ಅಂತ. ಇವಾಗ ಬಾಡಿಗೆ ಮನೆಗೆ ಹೋದ್ರು ಕಟ್ಟಕ್ ಆಗಲ್ಲ ನಮ್ಗೆ, ಸಕ್ತಿಲ್ಲ, ನಾವು ಕಟ್ಟಸಕ್ತಿಲ್ಲ, ಬಡವರು ಕೂಲಿ ಮಾಡ್ತಿಲ್ಲ. ಬಾಡಿಗೆ ಮನೆಗೆ ಎಲ್ಲ ಹೋಗಕ್ಕಾಗತ್ತೆ ನಮ್ಗೆ? ಬಾಡಿಗೆ ಮನೆಗೆ ಹೋಗಿದ್ರೆ ಇಲ್ಲಿ ಸಡ್ನಲ್ಲಿ ಏನಕ್ಕೆ ಇರ್ತಾ ಇತ್ತು ನಾವು ಸಡ್ನಲ್ಲಿ ಏನಕ್ಕೆ ಇರ್ತಾ ಇತ್ತು? ಆ ಬಾಡಿಗೆ ಮನೆಯಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಏನಕ್ಕೆ ಇರ್ಬೇಕಾಯ್ತು ಬಾಡಿಗೆಗೆ? ಡಿಡಿನೂ ಕಟ್ಸ್ಕೊಂಡಿದ್ದಾರೆ. 10 ಸಾವಿರ ಡಿಡಿ ಕಟ್ಟಿದ್ದಾರೆ. ಯಾವಾಗ ಕಟ್ಟಿರೋದಮ್ಮ? ಅಲ್ಲಿ ಇದ್ದಂಗೆ ಕಟ್ಬಿಟ್ಟು ಅಲ್ಲಿ ಯಾವಾಗ ಹೊಡೆದ್ರೆ ಕಟ್ಬಿಟ್ಟು ಬಂದು ಆಮೇಲೆ ಇಲ್ಲಿಗೆ ಬಂದಿದ್ದು. ಅದ್ರ ಬಗ್ಗೆ ಯಾರು ತಲೆನೇ ಕೆಡ್ಸ್ಕೊಂತ ಇಲ್ಲ. ಯಾರೋ ತಲೆ ಕೆಡ್ಸ್ಕೊಂಡ ತಲೆ ಕೆಡ್ಸ್ಕೊಂಡಿದೆ. ನಮ್ಗೇನ್ ಈ ಬಾಡಿಗೆ ಅರ್ಧಕ್ಕರ್ಧ ಸಡ್ಡಿ ಎಲ್ಲ ಎತ್ಬಿಟ್ಟಿದ್ದಾರೆ. ಇರೋರು ಕೇಳಿದಕ್ಕೆ ನಿಮ್ಗೆ ಬೇಕಾದ್ರೆ ಕಟ್ಕೊಂಡಿರ್ರಿ, ಇಲ್ದಿದ್ರೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂದ್ರಂತೆ ಅಂತ ಹೇಳ್ಬಿಟ್ಟು ಹೋದ್ರು ಅವ್ರು ಖಾಲಿ ಮಾಡ್ಕೊಂಡು. ಅಲ್ಲ ಇವಾಗ ಕೋಟ್ರಾಸ್ ಕೊಟ್ಟಾದ್ಮೇಲೆ ಕೋಟ್ರಾಸ್ ಡೆಮೊಲೇಷನ್ ಮಾಡಿದಾಗ ನಿಮ್ಗೆ ಅದೇ ಸೇಫ್ಟಿಯಾಗಿ ಏನಾದ್ರು ಮಾಡ್ಕೊಡ್ಬೇಕು ತಾನೆ? ಇದೇ ಮಾಡಿದ್ದು. ಏನ್ ಸೇಫ್ಟಿ ಇದೆ ಇದು? ಏನು ಇಲ್ಲ, ಆದ್ರೆ ಇದ್ರಾಗೆ ಬಂದಿರ್ರಿ ಬನ್ರಿ ಅಂತ ಕರೆದ್ರು, ಬಂದು ಅವಾಗ ನಾವು ಬರುವಾಗ ಏನು ಸೋರ್ತಿರ್ಲಿಲ್ಲ. ಇವಾಗ ಒಂದು 5 ವರ್ಷ ಆಯ್ತು, ಮಳೆ ಇದು ಹಿಂಗೆ ಟಾರ್ಪಾಲ್ಗಳು ನಾವೇ ಹೊಂಚ್ಕೊಂಡು ಹಾಕೊಂಡು 2,000 ಕೊಡಬೇಕು ಟಾರ್ಪಾಲ್ ತರಕ್ಕೆ, ಹಾಕಕ್ಕೆ 1,000 ಕೊಡಬೇಕು, ಹಾಕ್ಕೊಂಡು ಹೆಂಗೋ ಅದ್ರಲ್ಲಿ ಜೀವನ ಮಾಡ್ತಾ ಇದೀವಪ್ಪ, ಮನೆ ಕಟ್ಕೊಡ್ತಾ ಇದ್ದೀವಿ. 2,000 ಕೊಡ್ಬೇಕು, ಅದನ್ನಿಲ್ಲ ನಮ್ಗೆ. ಇವಾಗ ಡೆಮೊಲೇಷನ್ ಆದ್ಮೇಲೆ ಅದು ಫಿನಿಶಿಂಗ್ ಮಾಡೋರ ಸ್ಟಾರ್ಟ್ ಮಾಡೋರ ಏನಿಲ್ಲ ಅದು? ಏನೋ ಇವಾಗ ಮಾಡವ್ರಂತಪ್ಪ, ನಾವು ಆ ಕಡೆ ಹೋಗಿಲ್ಲ, ಇನ್ನ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಗೊತ್ತಿಲ್ಲ. ಜೀವ ಇರೋಷ್ಟೇ ನಮ್ಗಷ್ಟೇ. ಏನು ಬರ್ಕೊಟ್ಟಿಲ್ಲ. ಅಲ್ಲ ನಿಮ್ದು ಅಲ್ಲಿ ಕೋಟ್ರಾಸ್ ಅಲ್ಲಿ ಇದೀನ ಅಂತ ಏನಾದ್ರು ಪ್ರೂಫ್ ಏನಾದ್ರು ಇಲ್ವಾ? ಅದೈತೆ, ಅದೇ ಅಲ್ಲಿ ಪತ್ರಗಳು ಕೊಟ್ಟಿದ್ರಲ್ಲ, ನಾವು ಇವಾಗ ನೀವು ಈ ಮನೆಯವ್ರ ಹತ್ರದಿಂದ ನಾವು ಇಸ್ಕೊಂಡು ಅವ್ರದ್ದು ಹಳೆ ಪತ್ರ ಇತ್ತಲ್ಲ, ಆ ಪತ್ರಗಳು ಇಟ್ಕೊಂಡಿತ್ತು. ಇಲ್ಲಿರೋರ್ ಮನೆಯವ್ರದ್ದು. ನನ್ನ ಮಕ್ಳು ಮತ್ತೆ ಅಗ್ನ ಹತ್ತಿ ಎಲ್ಲ ತಿಂದವು. ಮತ್ತೆ ಏನ್ ಮಾಡಕ್? ಅಗ್ನ ಹತ್ತಿ ಮರ ಎಲ್ಲ ತಿಂದಿತ್ತು ಮನೆ ತಿಂದು ಎಲ್ಲ. ಇಲ್ಲಿ ನೋಡಿ ಮಳೆ ಗಾಳಿ ಬಂದ್ರೆ ಹಂಗೆ ಅದುಮ್ಕೊಂಡ್ಬಿಡ್ತದೆ. ವೈರ್ಗಳೆಲ್ಲ ಹಿಂಗೆ ಇದೆ, ಕರೆಂಟ್ ಹೊಡೆದ್ರೆ ಅವ್ರ ಜೀವಕ್ಕೆ ಯಾರು ಹೊಣೆ? ನೋಡಿ ಈ ಅಪ್ಪನ್ಗೆ ಸೊಂಟ ಮುರಿದೋಗಿ ನೋಡಿ ಮಲ್ಕೊಂಡವ್ರ ಅಯ್ಯಪ್ಪ. ಆ ಮನೆ ನೋಡ್ರಿ ಹಂಗೈತೆ, ಹೆಂಗ್ ಸೋರ್ತೈತಿ ನೋಡಿ. ಆ ಕಡೆಗೆ ಹತ್ರ ದಬ ದಬ ಇದ್ದ 2 ಟಾರ್ಪಲ್ ಆ ಮನೆ ಮೇಲೆಲ್ಲ ಸೀಟ್ಗಳು ನೋಡ್ರಿ ಹಂಗೈತೆ. 2 ಹಾಕಿ ಬಿಕ್ಕಂಡು ಇವಾಗ ಅದು ದಡ ದಡ ಅಂತೈತಲ್ಲ, ಎದ್ದು ಈಚೆಗೆ ಓಡ್ಬತ್ತೀವಿ. ಪಾತ್ರೆ ಮಲಗುವಾಗ ನೈಟ್ ಮಲಗಿರ್ತೀವಿ, ಬೆಳಗ್ಗೆ ಎದ್ದೇಳುವಾಗ ಜೀವ ಇರುತ್ತೆ ಇಲ್ವೋ ಗೊತ್ತಿಲ್ಲ. ದೇವರೇ ಕಾಪಾಡಬೇಕು. ಯಾವನ ಕಾಫಿ ಶಾಪ್ ಬಂದು ಹೇಳ್ಕೊಂಡು ನಮ್ಮನ್ನ. ಅಲ್ಲ ಬೆಂಗಳೂರು ಸಿಟಿಯಲ್ಲಿ ಹಿಂಗೆಲ್ಲ ಆಗ್ತೈತೆ ಅಂದ್ರೆ ಜನಗಳು ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಜನಗಳು ಹೋಗಿ ಕೇಳ್ತಾ ಇದ್ರು, ಅಧಿಕಾರಿಗಳು ಏನು ಯಾರನ್ನೋ ಕೇಳೋದು ಅಂತಾನೆ ಗೊತ್ತಿಲ್ಲ. ಇಲ್ಲಿ ಯಾರು ಗೆದ್ದವ್ರೆ, ಯಾರು MLA, ಯಾರು ಏನು ಗೊತ್ತಿಲ್ಲ. ಓಟ್ ಹಾಕದು ಒಟ್ನಲ್ಲ. Subscribe channel for latest update.